ಇನ್ನು ಬೆಂಗಳೂರಲ್ಲಿ ಮಹಾಮಳೆಗೆ ಮುಂದುವರೆದಿವೆ ಅವಾಂತರಗಳು. ಮಳೆಯಿಂದಾಗಿ ತೇವಗೊಂಡಿದ್ದ ರಸ್ತೆನೇ ಕುಸಿತ ಆಗಿದೆ. ಅದು ಎಂಎಸ್ ಬಿಲ್ಡಿಂಗ್ ಮುಂದೆ, ವಿಧಾನಸೌಧದ ಪಕ್ಕದ ಎಂಎಸ್ ಬಿಲ್ಡಿಂಗ್ ಮುಂದೆ ಆಳಕ್ಕೆ ಕುಸಿದು ಹೋಗಿದ್ದ ರಸ್ತೆ. ಪೊಲೀಸ್ ಜೀಪ್ ಸುಮಾರು 7 ಅಡಿ ಗುಂಡಿಯಲ್ಲಿ ಸಿಕ್ಕಾಕೊಂಡಿದೆ. ಸುಮಾರು 7 ಅಡಿ ಆಳಕ್ಕೆ ಕುಸಿದು ಹೋಗಿದೆ ರಸ್ತೆ. ಅದೇ ಗುಂಡಿಯಲ್ಲಿ ಪೊಲೀಸ್ ವ್ಯಾನ್ ಒಂದು ಸಿಕ್ಕಾಕೊಂಡಿದೆ. ಪೊಲೀಸ್ ಜೀಪನ್ನ ಮೇಲೆತ್ತೋದಕ್ಕೆ ಸರ್ಕಸ್ ನಡೀತಾ ಇದೆ. ಪೈಪ್ಲೈನ್ ಮಾಡಿದ್ದ ಜಾಗದಲ್ಲಿ ರಸ್ತೆ ಕುಸಿದು ಹೋಗಿದೆ. ಮೊನ್ನೆ ತಾನೇ ಆದಂತಹ ಕಾಮಗಾರಿ ಇದು. ಅಲ್ಲಿ ಮಣ್ಣು ಬಹಳಷ್ಟು ಸಡಿಲಗೊಂಡಿತ್ತು ಅಂತ ಕಾಣಿಸುತ್ತೆ. ಅಲ್ಲಿನ್ನೂ ವೈಟ್ ಟ್ಯಾಪಿಂಗ್ ಮುಗ್ದಿರಲಿಲ್ಲ ಸಂಪೂರ್ಣವಾಗಿ. ನೀರು ನಿಂತ್ಕೊಂಡು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಹೋಗಿತ್ತು ಅಂತ ಕಾಣಿಸುತ್ತೆ. ಮಣ್ಣು ಕುಸಿದು ಹೋಗಿದೆ. ಪೊಲೀಸ್ ವ್ಯಾನ್ ಅದೇ ಗುಂಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ದೃಶ್ಯ ಇದು. ಇದ್ದಕ್ಕಿದ್ದಂಗೆ ಮೊನ್ನೆ ಸುರಿದಂಥ ಭಾರಿ ಮಳೆಗೆ ಮತ್ತಷ್ಟು ಕುಸಿತ ಆಗಿ 7 ಅಡಿಗಳಷ್ಟು ಆಳಕ್ಕೆ ಗುಂಡಿ ಬಿದ್ದಿರೋದು ಎಂಎಸ್ ಬಿಲ್ಡಿಂಗ್ನ ಮುಂಭಾಗದಲ್ಲಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಸುರಿದ ಮಹಾಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ, ಸಾವು ನೋವುಗಳಾಗಿದೆ. ಈಗ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿ ಅಂತಂದರೆ ವಿಧಾನಸೌಧದ ಕೂದಲೆಳೆಯ ಅಂತರದಲ್ಲಿ ರಸ್ತೆ ಕುಸಿತ ಆಗಿದೆ. ಸದ್ಯಕ್ಕೆ ನಾನು ಅಲ್ಲೇ ಇದ್ದೀನಿ. ಸುಮಾರು 6 ಅಡಿ ಆಳಕ್ಕೆ ರಸ್ತೆ ಕುಸಿತಿರುವಂಥದ್ದು. ಮೊನ್ನೆ ಮಳೆ ಸುರಿದಂಥ ಸಂದರ್ಭದಲ್ಲಿ ತೇವಗೊಂಡಿದ್ದಂಥ ರಸ್ತೆ ಏಕಾಏಕಿಯಾಗಿ ಕುಸಿತಿದೆ. ಪರಿಣಾಮ ಇಲ್ಲಿ ಪಾರ್ಕಿಂಗ್ ಮಾಡಿದಂತಹ ಪೊಲೀಸ್ ಜೀಪ್ ಕೂಡ ಆ ರಸ್ತೆಗೆ ಒಂದು ಟೈರ್ ಆ ರಸ್ತೆಗೆ ಕುಸಿತ ಕಂಡಿರುವಲ್ಲಿ ಇಳಿದಿರುವಂಥದ್ದು. ಈ ಒಂದು ಸುಮಾರು 6 ಅಡಿಗೆ ಈ ಒಂದು ರಸ್ತೆ ಇದೀಗ ಕುಸಿತ ಆಗಿದೆ. ಇದುವರೆಗೂ ಕೂಡ ಇದನ್ನು ಒಂದು ದುರಸ್ತಿ ಮಾಡುವಂಥ ಕೆಲಸವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿಲ್ಲ. ಹೀಗಾಗಿ ರಾತ್ರಿ ಹೊತ್ತಲ್ಲಿ ಇಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ, ಜನರಿಗೆ ಇದೊಂದು ಕಗ್ಗಂಟಾಗಿ ಇಲ್ಲಿ ಪರಿಣಮಿಸಿರುವಂಥದ್ದು. ಸುಮಾರು 6 ಅಡಿಗೆ ಮೇಲ್ಭಾಗದಲ್ಲಿ ನಾವು ನೋಡ್ಬೋದು. ಇಲ್ಲಿ ಸಂಪೂರ್ಣವಾಗಿ ಮೇಲೆ ಹಾಕಿದ್ದಂಥ ಡಾಂಬರ್ ಏನಿದೆ ಸಂಪೂರ್ಣವಾಗಿ ಆಳಕ್ಕೆ ಕುಸಿದು ಹೋಗಿರುವಂಥದ್ದು. ಕೆಳಗಡೆ ಇತ್ತೀಚೆಗೆ ಕಾಮಗಾರಿ ಮಾಡಿದ್ರು ಅನಿಸುತ್ತೆ. ಅದರ ಪೈಪುಗಳೆಲ್ಲವೂ ಕೂಡ ಕಾಣ್ತಾ ಇದೆ. ಸೊ ಈ ಒಂದು ರಸ್ತೆ ಈ ಪರಿ ಕುಸಿದಿರುವಂಥ ಕಾರಣಕ್ಕಾಗಿ ಇಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬರುತ್ತೆ. ವಿಕಾಸ್ ಸೌಧ, ವಿಧಾನಸೌಧ, ಎಂಎಸ್ ಬಿಲ್ಡಿಂಗ್ ಮುಂಭಾಗದಲ್ಲೇ ಘಟನೆ ನಡೆದಿರುವಂಥದ್ದು. ಎಂಎಸ್ ಬಿಲ್ಡಿಂಗು ಕೂಡ ಪ್ರತಿನಿತ್ಯ ನೂರಾರು ವಾಹನಗಳು ಬಂದು ಹೋಗ್ತವೆ. ಸಾಕಷ್ಟು ಸಾರ್ವಜನಿಕರು, ಪಾದಚಾರಿಗಳು ಇಲ್ಲೇ ಓಡಾಡ್ತಿರ್ತಾರೆ. ಅವ್ರು ಯಾರಾದರೂ ಬಿದ್ದರೆ ಏನು ಗತಿ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಆದಷ್ಟು ಬೇಗ ಇದನ್ನು ಮುಚ್ಚಬೇಕು ಅಂತ ಇಲ್ಲಿನ ಸ್ಥಳೀಯರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ನಗರದ ಕೆಲವೆಡೆ ಮರಗಳ ತೆರವು ಕಾರ್ಯ ಇನ್ನೂ ಆಗಿಲ್ಲ. ಮೊನ್ನೆ 70 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬೀಸಿದಂಥ ಬಿರುಗಾಳಿಗೆ 287 ಮರಗಳು ಧರಾಶಾಹಿಯಾಗಿವೆ. ಬೆಂಗಳೂರಲ್ಲಿ ನಗರದಲ್ಲಿ 30% ಮರಗಳ ತೆರವೇ ಆಗಿಲ್ಲ. ಬಿದ್ದಂಥ ಮರಗಳನ್ನು ತೆರವು ಮಾಡುವಂಥ ಪ್ರಕ್ರಿಯೆ ಇನ್ನೂ ಕೂಡ ಮುಗಿದಿಲ್ಲ. ಪ್ರಮುಖ ರಸ್ತೆಗಳಲ್ಲಿನ ಮರಗಳ ತೆರವಷ್ಟೇ ಆಗಿದೆ. ಸಿಎಂ ನಿವಾಸದ ಬಳಿ ಕೂಡ ಬಿದ್ದಂಥ ಮರವನ್ನ ಎತ್ತೋಕಾಗಿಲ್ಲ, ತೆರವನ್ನ ಮಾಡಿಲ್ಲ. ಜಿಬಿಎ ಬೆಸ್ಕಾಂ ಅಧಿಕಾರಿಗಳ ಸಮನ್ವಯತೆ ಕೊರತೆ ಕಾಣಿಸ್ತಾ ಇದೆ. ಇದು ಇನ್ನು ಬಿದ್ದಿರುವಂತಹ ಮರಗಳು 287 ಮರಗಳು ಅವತ್ತು ನಗರದಾದ್ಯಂತ ನೆಲಕ್ಕುರುಳಿರೋದು. ಅದರಲ್ಲಿ ಕೆಲವು ಕಡೆಗಳಲ್ಲಿ ಮಾತ್ರ, ಅಂದ್ರೆ ಮೇನ್ ರೋಡ್ಗಳು ಎಲ್ಲಿರುತ್ತವೆ, ಪ್ರಮುಖ ಜಂಕ್ಷನ್ಗಳಲ್ಲಿದ್ದಾವೆ, ಅಲ್ಲಿ ಮಾತ್ರ ಎತ್ತಲಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಈ ಚಿಕ್ಕಪುಟ್ಟ ರಸ್ತೆಗಳಲ್ಲಿ ಅಲ್ಲಿ ಟ್ರಾಫಿಕ್ ಇರುತ್ತೆ, ವಾಹನಗಳ ಸಂಚಾರ ಇರುತ್ತೆ, ಅದ್ರ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನೂ ಮರಗಳನ್ನು ತೆರವು ಮಾಡದೇ ಇರುವಂಥದ್ದು ಬಹಳಷ್ಟು ಕಡೆಗಳಲ್ಲಿದೆ. ಇದರಿಂದ ಇನ್ನೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ವಾಹನ ಸವಾರರು, ಪಾದಾಚಾರಿಗಳು. ನೋಡಿ, ಆ ಬಿದ್ದಂಥ ಮರಗಳ ಮೇಲೇನೆ ಹತ್ಕೊಂಡು ಓಡಾಡ್ತಾ ಇದ್ದಾರೆ, ಬೇರೆ ಆಪ್ಷನ್ ಇಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಒಂದಿಷ್ಟು ಮರಗಳನ್ನು ಮಾತ್ರ ಈಗ ತೆರವು ಮಾಡಲಾಗಿದೆ. ಬೆಂಗಳೂರಲ್ಲಿ ಮಳೆ ಅವಾಂತರದ ಹಿನ್ನೆಲೆಯಲ್ಲಿ ಜಿಬಿಗೆ ಪತ್ರವನ್ನ ಬರೆಯಲಾಗಿದೆ. ಸಂಚಾರಕ್ಕೆ ಮರಗಳು ಅಡ್ಡಿ ಆಗ್ತಾ ಇದೆ ಅಂತ ಕಾರ್ತಿಕ್ ರೆಡ್ಡಿ ಪತ್ರವನ್ನ ಬರೆದಿದ್ದಾರೆ. ನಗರ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವರು ಜಿಬಿಎಗೆ ಪತ್ರವನ್ನ ಬರೆದಿರೋದು. ಟ್ರಾಫಿಕ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ಗೆ ಪತ್ರವನ್ನ ಬರೆದಿರೋದು. ಎಲ್ಲೆಲ್ಲಿ ತೆರವಾಗಿಲ್ಲಲ್ಲ ಆ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಗರದ ಅಪಾಯಕಾರಿ ಮರಗಳ ತೆರವಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಶೀಘ್ರ ಮರಗಳ ತೆರವು ಮಾಡಿ ಅಂತ ಜಿಬಿಎಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರವನ್ನು ಬರೆಯುವ ಮೂಲಕವಾಗಿ. ಮೊನ್ನೆ 5 ಗಂಟೆ ಸರಿಸುಮಾರು 5 ಗಂಟೆಗೆ ಸುರಿದಂತಹ ಮಳೆ 1 ಗಂಟೆಗಳ ಕಾಲ ಆಗಿದ್ದು
1 ಗಂಟೆಯವರೆಗೂ ಕೂಡ ಮಧ್ಯರಾತ್ರಿ ಅಲ್ಲಿವರೆಗೂ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಯಾಕಂದರೆ 5 ಗಂಟೆಗೆ ಸುರಿದಂಥ ಮಳೆ ಮತ್ತು ಬೀಸಿದಂಥ ಬಿರುಗಾಳಿಯ ಹೊಡೆತಕ್ಕೆ ಮರಗಳು ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ಗೆ ಸಮಸ್ಯೆಯನ್ನು ಉಂಟು ಮಾಡಿತ್ತು. ಆಗ ಬಿದ್ದಂತಹ ಮರಗಳನ್ನು ಇನ್ನೂ ಕೂಡ ತೆರವು ಮಾಡಿಲ್ಲ ಕೆಲವೊಂದಿಷ್ಟು ಕಡೆಗಳಲ್ಲಿ. ಸೊ ಇದು ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಪತ್ರವನ್ನು ಬರೆಯಲಾಗಿದೆ. ಜಂಟಿ ಪೊಲೀಸ್ ಆಯುಕ್ತರು ಬರೆದಂತಹ ಪತ್ರ ಇದು. ಜಿಬಿಎಗೆ ಮುಖ್ಯ ಕಮಿಷನರ್ಗೆ ಪತ್ರವನ್ನು ಬರೆಯಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಬೆಳೆ ನಷ್ಟ ಆಗಿದೆ. ಶಿವಮೊಗ್ಗ ಭದ್ರಾವತಿ ತಾಲೂಕಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಪರಿಹಾರದ ಬಗ್ಗೆ ಕಂದಾಯ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಮೊನ್ನೆ ಸುರಿದಂತಹ ಮಳೆಗೆ ಬಹುತೇಕ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಬೆಳೆ ಹಾನಿಯಾಗಿರುವುದು. ಶಿವಮೊಗ್ಗ ಭದ್ರಾವತಿ ತಾಲೂಕಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಈ ಬಗ್ಗೆ ಕಂದಾಯ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ 20 ಮನೆಗಳು ಪೂರ್ಣ ಹಾನಿಯಾಗಿದ್ದಾವೆ. 600ಕ್ಕೂ ಹೆಚ್ಚು ಮನೆ ಭಾಗಶಃ ಹಾನಿಯಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆಗಲೇ ಮನೆ ಹಾನಿ ಏನಾಗಿದೆ ಅದರ ಸಮೀಕ್ಷೆಯನ್ನು ಅವರು ಪೂರೈಸಿದ್ದಾರೆ. ಸುಮಾರು 20 ಮನೆಗಳು ಸಂಪೂರ್ಣ ನಾಶ ಆಗಿದ್ದಾವೆ ಹಾಗೂ ಸುಮಾರು ಒಂದು 600 ಮನೆಗಳು ಭಾಗಶಃ ನಾಶ ಆಗೈತೆ ಹಾನಿಯಾಗಿದ್ದಾವೆ. ಸೊ ಇವುಗಳಿಗೆ ತಕ್ಷಣ ಪರಿಹಾರವನ್ನು ಪಾವತಿ ಮಾಡಲಿಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಸಂಪೂರ್ಣವಾಗಿ ಹಾನಿಯಾದಂಥ ಮನೆಗೆ ನಿಯಮಾವಳಿಗಳ ಪ್ರಕಾರ ಪರಿಹಾರ ಕೊಡೋದರ ಜೊತೆಗೆ ಅವರಿಗೆ ಹೆಚ್ಚುವರಿಯಾಗಿ ಒಂದು ಮನೆಯನ್ನು ಕೂಡ ಮಂಜೂರು ಮಾಡಲಿಕ್ಕೂ ಕೂಡ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಬೆಳೆ ಹಾನಿ ಜಂಟಿ ಸಮೀಕ್ಷೆ ಮಾಡಬೇಕಾಗುತ್ತೆ. ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ 3 ಸೇರಿ ಜಂಟಿ ಸಮೀಕ್ಷೆಯನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದಾರೆ. ಆದಷ್ಟು ಶೀಘ್ರವಾಗಿ ಜಂಟಿ ಸಮೀಕ್ಷೆಯನ್ನು ಪೂರೈಸಿ ಅದಕ್ಕೂ ಕೂಡ ಜಂಟಿ ಸಮೀಕ್ಷೆ ಪೂರ್ಣಗೊಂಡ ಕೂಡಲೇ ಪರಿಹಾರವನ್ನು ಪಾವತಿ ಮಾಡಬೇಕು ಅಂತ. ಮದ್ಯ ಸೇವನೆ ಮಾಡಿ ಅಸೆಂಬ್ಲಿಗೆ ಹೋದ್ರಂತೆ ಪಂಜಾಬ್ ಸಿಎಂ ಭಗವಂತ್ ಮಾನ್ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿರುವುದು ವಿಪಕ್ಷಗಳು. ಅಲ್ಲಿನ ವಿಪಕ್ಷಗಳು ಟೆಸ್ಟ್ ಮಾಡಿಸಬೇಕು ಅಂತ ವಿಪಕ್ಷಗಳು ಆಗ್ರಹವನ್ನ ವ್ಯಕ್ತಪಡಿಸಿದ. ಸಿಎಂ ಭಗವಂತ್ ಮಾನ್ ಅವರಿಗೆ ಟೆಸ್ಟ್ ಆಗಬೇಕು ಅಂತ ವಿಪಕ್ಷಗಳ ಆಗ್ರಹ. ಮದ್ಯಪಾನವನ್ನ ಮಾಡಿ ಅಸೆಂಬ್ಲಿಗೆ ಬಂದಿದ್ದಾರೆ ಅಂತ ಪಂಜಾಬ್ನ ವಿಧಾನಸಭೆಯಲ್ಲಿ ಭಾರೀ ಗಲಾಟೆ ಆಗಿದೆ ವಿಪಕ್ಷಗಳಿಂದ. ಸಿಎಂ ಹೊರ ಹೋಗಬೇಕು ಅಂತ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕರಿಂದ ಕೋಲಾಹಲವೇ ಸೃಷ್ಟಿಯಾಗಿದೆ, ಆಕ್ರೋಶ ವ್ಯಕ್ತವಾಗಿದೆ ವಿಧಾನಸಭೆಯಲ್ಲಿ. ಸ್ಪೀಕರ್ ಕ್ರಮ ಕೈಗೊಂಡಿಲ್ಲ ಅಂತ ಗಲಾಟೆಯನ್ನ ಮಾಡಲಾಗಿದೆ. बैठो हाँ जी बाजवा साहब की कहना चाहते तुसी सर एक ऑनरेबल मेंबर ने बहुत सीरियस चार्ज लगाया एंड दैट आल्सो ऑन द हेड ऑफ द स्टेट इफ इट इज ट्रू इस तो माड़ा दिन फिर नहीं हो सकता इट इज अ ब्लैक डे इन डेमोक्रेसी एक मिनट मेरी बेनती सर यू आर द कस्टोडियन ऑफ द हाउस मेरी गुजारिश है अलका मीटर दा आ सारे इथे ने दरवाजे बंद करो सारे मीटर टेस्ट कटारू जिन्हें मेंबर बैठो हाँ जी बाजवा